ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ. ಸುಮಧುರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಗೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ಇವತ್ತು ನಾವು ಪ್ರಮುಖವಾಗಿ ಮತ್ತೊಂದು ಸಂಗೀತ ವಾದ್ಯವನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀವಿ. ಇದು ಸಾರಂಗಿ ಅಂತಕ್ಕಂತಹ ವಾದ್ಯ. ಈ ಸಾರಂಗಿ ಅಂತಕ್ಕಂತಹ ವಾದ್ಯ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಮುಖವಾಗಿ ಬಳಕೆಯಾಗಿರೋದನ್ನು ನಾವು ಗಮನಿಸ್ತೇವೆ. ಸ್ನೇಹಿತರೆ, ಪ್ರಮುಖವಾಗಿ ಸಾರಂಗಿ ಎಂದರೇನು ಅಂತಕ್ಕಂತಹ ವಿಷಯವನ್ನು ತಿಳಿಯೋಣ. ಸಾರಂಗಿ ಎಂದರೆ ಇದು ಒಂದು ತಂತಿವಾದ್ಯ. ಈ ವಾದ್ಯವನ್ನು ಹೆಚ್ಚಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಈ ವಾದ್ಯ ವ್ಯಾಪಕವಾಗಿ ಬಳಕೆಯಲ್ಲಿರ್ತಕ್ಕಂಥದ್ದು ನಾವು ಗಮನಿಸಬಹುದಾದಂತಹ ವಿಷಯವಾಗಿರುತ್ತೆ. ಇನ್ನೊಂದು ಅರ್ಥದಲ್ಲಿ ಈ ಸಾರಂಗಿ ಅಂತಕ್ಕಂಥದ್ದು ಉತ್ತರ ಭಾರತದ ಗಿಡ್ಡ ಕುತ್ತಿಗೆಯ ಒಂದು ವಾದ್ಯವಾಗಿದೆ. ಇದನ್ನು ಬಿಲ್ಲಿನಿಂದ ನುಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಸಾರಂಗಿಯ ಮತ್ತೊಂದು ವಿಶೇಷತೆ ಏನು ಅಂದರೆ, ಈ ಸಾರಂಗಿಯನ್ನು ಒಬ್ಬ ಹಾಡುಗಾರ ಹಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಆ ಹಾಡಿಗೆ ಭಾವನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಬ್ಬ ಸಂಗೀತಗಾರನಿಗೆ ಹಾಡುಗಾರಿಕೆ ಅಂತಕ್ಕಂಥದ್ದು ರಕ್ತಗತವಾಗಿ ಒಲಿದು ಬಂದಿರುತ್ತೆ. ಹಾಗೆ ಒಂದು ರಾಗವನ್ನು ಆಲಾಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಸನ್ನಿವೇಶದಲ್ಲಿ ಇದು ತುಂಬ ಸಹಾಯ ಮಾಡುತ್ತೆ. ಹಾಗೆ ಆ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಈ ವಾದ್ಯವೂ ಕೂಡ ಸಹಾಯ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು ಸ್ನೇಹಿತರೆ. ಇದರ ಮತ್ತೊಂದು ವಿಶೇಷತೆ ಏನು ಅಂದರೆ, ಈಗ ಮನುಷ್ಯನ ಧ್ವನಿಯನ್ನು ಅನುಕರಿಸುವಂತಹ ಒಂದು ಶಕ್ತಿ ಈ ವಾದ್ಯಕ್ಕೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಷ್ಟೇ ಅಲ್ಲದೆ ಹಲವಾರು ರಾಗಗಳಿದೆ ಸಂಗೀತದಲ್ಲಿ. ಆ ಎಲ್ಲ ರಾಗಗಳಲ್ಲಿಯೂ ಕೂಡ ಇದರ ಒಂದು ನುಡಿಗಾರಿಕೆ ಇರತಕ್ಕಂಥದ್ದನ್ನು, ನುಡಿಸಬಹುದಾಗಿರ್ತಕ್ಕಂಥ ವಿಷಯವನ್ನು ನಾವೆಲ್ಲರೂ ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಭಾವನಾತ್ಮಕ ಸನ್ನಿವೇಶಗಳು. ಈಗ ಯಾರೋ ಒಬ್ಬರು ತೀರ್ಕೊಂಡಿದ್ದಾರೆ, ಅಂಥ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಈ ವಾದ್ಯವು ಕೂಡ ಒಂದು ಸಂಗೀತಗಾರನಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು, ಅಂದರೆ ಸಂಗೀತಗಾರನಿಗೆ ತಲುಪ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ನೀವು ಟಿ ವಿ ಚಾನಲ್ಗಳಲ್ಲಿ ಅಲ್ಲಿ ನೋಡಿರ್ತೀರಿ, ಗಮನಿಸಿರ್ತೀರಿ. ಅಂದರೆ ಸಾರಂಗಿಯ ವಾದ್ಯ ಅಂತಕ್ಕಂಥದ್ದು ಅಷ್ಟೊಂದು ಭಾವನಾತ್ಮಕವಾಗಿ ಒಬ್ಬ ವ್ಯಕ್ತಿಯ ಕಣ್ಣಲ್ಲಿ ನೇತರಿಸ್ತಕ್ಕಂತಹ ಸನ್ನಿವೇಶವನ್ನು ನಾವು ಗಮನಿಸ್ತೇವೆ. ಅಂದರೆ ಗಣ್ಯ ವ್ಯಕ್ತಿಗಳು ಯಾರಾದರೂ ತೀರ್ಕೊಂಡಂತಹ ಸನ್ನಿವೇಶದಲ್ಲಿ ಈ ವಾದ್ಯದ ಒಂದು ಭಾವನಾತ್ಮಕ ನಾದವನ್ನು ಅಲ್ಲಿ ಪ್ಲೇ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಈ ವಾದ್ಯವನ್ನು ಪ್ರಮುಖವಾಗಿ ತವಾಯಿನ್ ಸಂಗೀತ, ಜಾನಪದ ಸಂಗೀತ, ಸಿನಿಮಾ ಸಂಗೀತದಲ್ಲಿಯೂ ಕೂಡ ಬಳಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಹಿಂದಿ ಚಲನಚಿತ್ರ ಗೀತೆಗಳಲ್ಲಿ ಹೆಚ್ಚಾಗಿ ಈ ಒಂದು ವಾದ್ಯವನ್ನು ಬಳಸಿದ್ದಾರೆ. ಉತ್ತರ ಭಾರತದ ಒಂದು ವಾದ್ಯ ಅಂತಕ್ಕಂಥ ಸನ್ನಿವೇಶದಲ್ಲಿ ಅಲ್ಲೇ ಹೆಚ್ಚಾಗಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇದನ್ನು ಪಾಕಿಸ್ತಾನದಲ್ಲಿಯೂ ಕೂಡ ಬಳಸಿದ್ದಾರೆ. ಪಾಕಿಸ್ತಾನದಲ್ಲಿ ಹೆಚ್ಚಾಗಿ ಈ ವಾದ್ಯ ಬಳಕೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ಇದರ ಪ್ರಾಚೀನ ಇತಿಹಾಸವನ್ನು ನೋಡೋದಾದರೆ, ಇದು ಭಾರತದಲ್ಲಿ ಶತಮಾನಗಳಿಂದ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಈ ವೈಲಿನ್ಗಳು,
ಸ್ಯಾಕ್ಸೋಫೋನ್ಗಳು, ಹಾಗೆ ಹಿಂದೆಲ್ಲ ಪರಿಚಯ ಮಾಡಿರ್ತಕ್ಕಂತಹ ವಾದ್ಯಗಳು. ಇಂದಿನ ಸಂಚಿಕೆಗಳನ್ನು ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿ. ಅಲ್ಲಿಂದ ನಿಮಗೆ ಮುಂದಿನ ವಾದ್ಯಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಆ ಎಲ್ಲ ವಾದ್ಯಗಳು ಬರೋದಕ್ಕೂ ಮೊದಲು ಈ ಸಾರಂಗಿ ಅಂತಕ್ಕಂತಹ ವಾದ್ಯ ಬಳಕೆಯಲ್ಲಿದ್ದನ್ನು ನಾವು ಶತಮಾನಗಳಿಂದ ಗಮನಿಸ್ತಾ ಇದ್ದೇವೆ. ಭಾರತೀಯ ಸಂಗೀತದಲ್ಲಿ ಇದು ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿತ್ತು ಅಂತಕ್ಕಂತಹ ಮಾಹಿತಿ ನಮ್ಮ ಸಂಶೋಧಕರಿಗೆ ತಿಳಿದು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಆಧುನಿಕತೆಗೆ ಬಂದಾಗ, ಆಧುನಿಕತೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ವಾದ್ಯದ ಬಳಕೆ ಕಡಿಮೆ ಆಗ್ತಾ ಇದೆ ಏನೋ ಅಂತ ಅನಿಸುತ್ತೆ. ಆದರೂ ಕೂಡ ಎಲ್ಲೋ ಅಲ್ಲೂ ಇಲ್ಲಿ ಇಂತಹ ಕಲಾವಿದರು, ಈ ಸಾರಂಗಿ ನುಡಿಸುವಂತಹ ಕಲಾವಿದರು ಇದ್ದಾರೆ ಅಂತಕ್ಕಂಥದ್ದು ಒಂದು ಖುಷಿಯ ವಿಷಯ ಆಗಿ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಇನ್ನು ಇದರ ರಚನೆಯನ್ನು ನೋಡೋದಾದರೆ ಒಟ್ಟು 3 ಮುಖ್ಯ ತಂತಿಗಳು ಹಾಗೂ ಇತರೆ 15 ಸಹಾಯಕ ತಂತಿಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಷ್ಟೇ ಅಲ್ಲದೆ ಮರದಿಂದ ಇದರ ಒಂದು ದೇಹ ಭಾಗವನ್ನು ತಯಾರು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಇನ್ನು ಸಾರಂಗಿಯ ವಿಧಗಳನ್ನು ನೋಡೋದಾದರೆ ಮೊದಲನೇದಾಗಿ ಹಿಂದೂಸ್ತಾನಿ ಸಾರಂಗಿ ಅಂತಕ್ಕಂಥದ್ದು. ಇದನ್ನು ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಇದರ ತಂತಿಗಳು ದಪ್ಪವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ವಾದ್ಯದ ಗಾತ್ರ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಾದಂತಹ ವಿಷಯ. ಇದರ ಮತ್ತೊಂದು ವಿಧ ಕರ್ನಾಟಕ ಸಾರಂಗಿ ಅಂತಕ್ಕಂಥದ್ದು. ಇದನ್ನು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಸ್ವಲ್ಪ ಇದರ ತಂತಿ ಸ್ವಲ್ಪ ತೆಳುವಾಗಿರುತ್ತೆ, ಹಾಗೆ ಚಿಕ್ಕ ಗಾತ್ರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಬಳಸ್ತಕ್ಕಂಥ ವಾದ್ಯ ಹಾಗೆ ಕರ್ನಾಟಕ ಸಂಗೀತದಲ್ಲಿ ಬಳಸ್ತಕ್ಕಂತಹ ಇದೇ ವಾದ್ಯ ಸ್ವಲ್ಪ ನಾದದಲ್ಲಿ ಬದಲಾವಣೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಕೇಳಿದಾಗ ಅದರ ನಾದ ಸ್ವಲ್ಪ ಬೇರೆ ಥರನೇ ನಮಗೆ ಕೇಳಿಸುತ್ತೆ. ಹಾಗೆ ಕರ್ನಾಟಕ ಸಂಗೀತದಲ್ಲಿ ಕೇಳಿದಾಗ ಅದರ ನಾದ ಸ್ವಲ್ಪ ಬದಲಾವಣೆಯಾದಂತಹ ರೀತಿಯಲ್ಲಿ ನಮಗೆ ಇದರ ನಾದ ಕೇಳಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನು ನೀವು ಪಿಟೀಲಿಗೆ ಹೋಲಿಸ್ಬೋದು, ಆದರೆ ಪಿಟೀಲಲ್ಲ ಸ್ನೇಹಿತರೆ. ಆ ಪಿಟೀಲನ್ನು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಪಿಟೀಲನ್ನು ಹೋಲ್ತಕ್ಕಂತಹ ಒಂದು ವಾದ್ಯವಾಗಿ ಇದು ನಮ್ಮ ಮುಂದೆ ಬಂದು ನಿಲ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಪ್ರಮುಖ ವಿಷಯ, ಪಿಟೀಲಿನ ಕುರಿತಾದಂತಹ ವಿಡಿಯೋ ನಮ್ಮ ಇದೇ ಪ್ಲೇಲಿಸ್ಟ್ನಲ್ಲಿ ಸುಮಧುರ ಅಂತಕ್ಕಂಥ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಸಿಗುತ್ತೆ. ದಯವಿಟ್ಟು ಯಾರು ಆ ವಿಡಿಯೋನ ನೋಡಿಲ್ಲ ಅವರು ಆ ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತೀನಿ. ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಈಗಾಗಲೇ ನೀಡಲಾಗಿದೆ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ವಿಧಗಳು ಬದಲಾದಂತೆ ತಂತಿಗಳ ಗಾತ್ರ ಚಿಕ್ಕದು ಅಥವಾ ಗಾತ್ರ ದೊಡ್ಡದಾಗ್ತಕ್ಕಂಥದ್ದು, ಅಷ್ಟೇ ಅಲ್ಲದೆ ತಂತಿಗಳ ಸಂಖ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಕರ್ನಾಟಕ ಸಂಗೀತ ಇರ್ಬೋದು, ಯಾವುದೇ ಸಂಗೀತ ಪ್ರಕಾರದಲ್ಲಿ ಬಳಸ್ತಕ್ಕಂತಹ ವಾದ್ಯದ ಗಾತ್ರ ಹಾಗೆ ವಾದ್ಯದ ತಂತಿಗಳು ಇವೆಲ್ಲವೂ ಕೂಡ ಪ್ರಮುಖವಾಗಿ ನಿಮ್ಮ ಮುಂದೆ ಬಂದು ನಿಲ್ತವೆ. ಸಾರಂಗಿಯನ್ನು ಪ್ರಮುಖವಾಗಿ ಏಕವ್ಯಕ್ತಿ ವಾದನ ಹಾಗೆ ಗುಂಪುಗಾರಿಕೆ ವಾದನದಲ್ಲಿಯೂ ಕೂಡ ಬಳಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಈ ಸಾರಂಗಿ ಅಂತಕ್ಕಂಥದ್ದು ಒಂದು ಕಚೇರಿಗಳು, ಸಾರಂಗಿ ಕಚೇರಿಗಳನ್ನೆಲ್ಲ ನೀವು ಆಕಾಶವಾಣಿಗಳಲ್ಲಿ ಕೇಳಿರ್ತೀರಿ, ಇಲ್ಲಾಂದರೆ ಯೂಟ್ಯೂಬ್ನಲ್ಲೂ ಕೂಡ ನಿಮಗೆ ಲಭ್ಯ ಆಗುತ್ತೆ. ಅದರ ಒಂದು ತುಣುಕನ್ನು ನಾನು ಕೇಳಿಸುವಂಥ ಪ್ರಯತ್ನವನ್ನು ಕೂಡ ನಿಮಗೆ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೂ ಮೊದಲು ಮಾಹಿತಿಗಳನ್ನು ತಿಳಿತಾ ನಾವು ಮುಂದೆ ಸಾಗೋಣ. ಇನ್ನು ಸಾರಂಗಿ ವಾದಕರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ರಾಮನಾರಾಯಣ ಅಂತಕ್ಕಂಥವರು, ಇವರು 20ನೇ ಶತಮಾನದಲ್ಲಿ ನಮ್ಮ ಮಧ್ಯೆ ಇದ್ದಂತಹ ಒಬ್ಬ ಸಾರಂಗಿ ವಾದಕರು. ಇವರು ತಮ್ಮದೇ ಆದ ಕೊಡುಗೆಗಳನ್ನು ನೀಡೋದರ ಮೂಲಕ
ಸಂಗೀತ ಕ್ಷೇತ್ರದಲ್ಲಿ ಸಾರಂಗಿ ವಾದಕರೆನಿಸಿಕೊಂಡು ತಮ್ಮದೇ ಆದ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಇವರು ಪ್ರಮುಖವಾಗಿ ಈ ಸಾರಂಗಿಯನ್ನು ಅಂತಾರಾಷ್ಟ್ರ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಒಬ್ಬರು ಪ್ರಮುಖರೆಂದು ಕಾಣಿಸ್ಕೊಳ್ತಾರೆ ಸ್ನೇಹಿತರೆ. ಇನ್ನು ಮುಂದಿನವರು ಉಸ್ತಾದ್ ಫಯಾಜ್ ಖಾನ್ ಅಂತಕ್ಕಂಥವರು. ಇವರು ಹಿಂದೂಸ್ತಾನಿ ಸಂಗೀತ ಅಂದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಸಾರಂಗಿಯನ್ನು ನುಡಿಸ್ತಕ್ಕಂಥ ಒಬ್ಬ ಮಹಾನ್ ಪ್ರಸಿದ್ಧ ವ್ಯಕ್ತಿ ಅಂತ ಹೇಳಿ ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಮುಂದಿನವರು ಪಂಡಿತ್ ರವೀಂದ್ರ ಸೊರಗಾವಿ. ಇವರು ಕರ್ನಾಟಕದವರು ಅಂತಕ್ಕಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಇವರು ಕೂಡ ಕರ್ನಾಟಕದಲ್ಲಿ ಈ ಸಾರಂಗಿ ವಾದ್ಯವನ್ನು ಪರಿಚಯಿಸೋದ್ರ ಜೊತೆಗೆ ಈ ಸಾರಂಗಿಯ ಖ್ಯಾತಿಯನ್ನು ಅಂತಾರಾಷ್ಟ್ರ ಮಟ್ಟದಲ್ಲೂ ಹೆಚ್ಚಿಸೋದ್ರ ಜೊತೆಗೆ ಇಡೀ ಈ ಒಂದು ಕರ್ನಾಟಕಕ್ಕೆ ಒಂದು ಹೆಸರುವಾಸಿಯಾದಂತಹ ಒಬ್ಬರು ಪ್ರಮುಖ ಸಾರಂಗಿ ವಾದಕರು ಅಂತ ಹೇಳಿ ನಾವು ಗುರುತಿಸ್ತೇವೆ. ಇನ್ನು ಬ್ರಹ್ಮವೇದಿ ಗೋಸಾವಿ ಅಂತಕ್ಕಂಥವರು. ಇವರು ತಮ್ಮದೇ ಆದಂತಹ ಶೈಲಿಯಲ್ಲಿ, ಅಂದರೆ ಕೆಲವೊಂದು ಶೈಲಿಗಳು ಇರ್ತವೆ, ಅವರದೇ ಆಗ್ತಕ್ಕಂತಹ ಶೈಲಿಗಳು, ಆ ಶೈಲಿಯಲ್ಲಿ ಒಂದು ಖ್ಯಾತಿಯನ್ನು ಪಡೆದುಕೊಂಡು ಇಂದಿಗೂ ಕೂಡ ತಮ್ಮದೇ ಆದಂತಹ ಇತಿಹಾಸವನ್ನು ಸೃಷ್ಟಿಸಿ ನಿಮ್ಮನ್ನು ಅಗಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಹಲವಾರು ಕಲಾವಿದರು ಇವತ್ತಿಗೂ ಕೂಡ ಇದ್ದಾರೆ, ಆದರೆ ಎಲ್ಲೂ ಕಡಿಮೆ ಅವಕಾಶಗಳು ಅವರಿಗೆ ಸಿಗ್ತಾ ಇವೆ. ಎಲ್ಲೂ ಕೂಡ ಕಚೇರಿಗಳು ಅಥವಾ ಸಂಗೀತ ಕೇಳ್ತಕ್ಕಂತಹ ಕೇಳುಗರು ಕಡಿಮೆ ಆಗ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಬೇಸರದ ವಿಷಯವನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಇವತ್ತು ಸಿನಿಮಾ ಸಂಗೀತ ಬಂದಿದೆ, ಅಂದರೆ ಹೊಸ ಹೊಸ ಮಾಧ್ಯಮಗಳು, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳುವಂಥ ಆಸಕ್ತರು ಕಡಿಮೆ ಆಗ್ತಾ ಇದ್ದಾರೆ. ಯಾಕಂದರೆ ನಮಗೇನಿಲ್ಲ, ನಾವು ಚಲನಚಿತ್ರವನ್ನು ನೋಡಬೇಕು, ಹಾಡುಗಳನ್ನ ಕೇಳಬೇಕು ಅಷ್ಟೇ ಆಗ್ಬಿಟ್ಟಿದೆ. ಆದರೆ ಅದರಲ್ಲಿ ಯಾವ ವಾದ್ಯವನ್ನು ಬಳಸ್ತಾರೆ, ಅದರ ವಾದ್ಯಗಳ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಬೇಕು ಅಂತಕ್ಕಂತಹ ಮಾಹಿತಿಯ ಕೊರತೆ ಇರತಕ್ಕಂಥದ್ದು ನಮ್ಮೆಲ್ಲ ಯುವ ಕೇಳುಗರು ಕೂಡ ಇಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಳ್ತಾರೆ. ಯಾಕಂದರೆ ಅವರು ಕೇವಲ ಓದುವುದೊಂದೇ ಅವರ ಗುರಿಯಾಗಿರುತ್ತೆ. ಯಾಕಂದರೆ ನಾನು ಮೇಲಕ್ಕೇರಬೇಕು, ನಾನು ಉನ್ನತ ಮಟ್ಟವನ್ನು ತಲುಪಬೇಕು ಅಂತಕ್ಕಂಥದ್ದು ಅದು ಒಳ್ಳೆಯದು. ಆದರೆ ಸಂಗೀತ ಕ್ಷೇತ್ರದಲ್ಲಿ ಹೇಗಿದೆ, ಸಂಗೀತ ಅಂದರೆ ಏನು ಅಂತಕ್ಕಂತಹ ವಿಷಯ ಇವತ್ತಿಗೂ ಕೂಡ ಕೆಲವರಿಗೆ ತಿಳಿದಿಲ್ಲ. ಆದರೆ ಎಲ್ಲ ಯುವ ಕೇಳುಗರಿಗೂ ನಾನು ಹೇಳ್ತಾ ಇಲ್ಲ, ಯುವಕರಲ್ಲೂ ಕೂಡ ಸಂಗೀತ ಪ್ರೇಮಿಗಳಿದ್ದಾರೆ, ಹಾಗೆ ಸಂಗೀತವನ್ನು ಪೂಜೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಕೂಡ ನಿಮ್ಮ ಮಧ್ಯೆ ಇದ್ದಾರೆ. ಆದರೆ ಸಂಗೀತ ಕೇಳುವಂತಹ ಆಸಕ್ತರು, ಈಗ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಈ ಸಂಗೀತಗಳು ರೇಡಿಯೋದಲ್ಲಿ ಪ್ರಸಾರ ಆದ ತಕ್ಷಣ ಎಲ್ಲ ಆಫ್ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ, ಹಾಗೆ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನನೂ ಕೂಡ ಅವರು ಮಾಡಿರೋದಿಲ್ಲ. ಸುಮ್ಮನೆ ಏನೋ ರಾಗ ಹೇಳ್ತಾ ಇದ್ದಾರೆ, ಅದನ್ನು ಕೇಳಿದ್ರೆ ನಿದ್ದೆ ಬರುತ್ತೆ ಅಂತಕ್ಕಂತಹ ಉಡಾಫೆಯ ಉತ್ತರಗಳು ಇವತ್ತಿಗೂ ಕೂಡ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಯಾರಿಗೂ ಕೂಡ ಸಂಗೀತ ಇಲ್ಲದೆ ಇದ್ದರೆ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಮಗೇನೋ ಬೇಸರ ಆಗುತ್ತೆ, ನಮಗೇನೋ ನೋವಾಗುತ್ತೆ ಅಂದ ತಕ್ಷಣ ನಾವು ಸಂಗೀತದ ಮೊರೆ ಹೋಗ್ತೇವೆ. ಸಂಗೀತದ ನಾದವನ್ನು ಕೇಳ್ತಾ ಕೇಳ್ತಾ ನಮ್ಮನ್ನೇ ನಾವು ಮರೆತೇ ಬಿಡ್ತೇವೆ ಅಲ್ವಾ? ಅದು ಅನುಭವಿಸಿದವರಿಗೆ ಮಾತ್ರನೇ ಗೊತ್ತಾಗುತ್ತೆ. ಇನ್ನು ಮುಂದಿನವರು ಸುನಂದಾ ಶರ್ಮಾ ಅಂತಕ್ಕಂಥವರು. ಇವರು ಪ್ರಸಿದ್ಧ ಸಾರಂಗಿ ವಾದಕಿ. ಅಂದರೆ ಇವರು ಮಹಿಳೆ. ನೋಡಿ, ಮಹಿಳೆಯರಲ್ಲೂ ಹೆಣ್ಮಕ್ಳಲ್ಲೂ ಕೂಡ ಸಂಗೀತಗಾರರು ಇರ್ತಾರೆ ಅಂತಕ್ಕಂತಹ ಒಂದು ವಿಷಯಕ್ಕೆ ಇವರೇ ನಿದರ್ಶನ ಸ್ನೇಹಿತರೆ. ಇವತ್ತು ಮಹಿಳೆಯರು, ನಾನು ಹೆಣ್ಮಗು, ನನ್ನಿಂದ ಏನಾಗೋದಿಲ್ಲ, ನಾನು ಕಲಿಯಿಲ್ಲ, ನನಗೆ ಯಾಕೆ ಬೇಕು ಅಂತಕ್ಕಂತಹ ಮನೋಭಾವನೆ ಇರ್ತಕ್ಕಂಥವರಿಗೆ ಇಂಥವರು ಉದಾಹರಣೆ ಆಗ್ತಾರೆ. ಅವರು ತಮ್ಮದೇ ಆದಂಥ ಪ್ರಯೋಗಗಳ ಮೂಲಕ ಇವತ್ತಿಗೂ ಕೂಡ ಸಾರಂಗಿಯನ್ನು ನುಡಿಸ್ತಕ್ಕಂಥದ್ದನ್ನು ಅವರ ಒಂದು ನಿತ್ಯದ ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಹೊಸ ಹೊಸ ಶೈಲಿಗಳನ್ನು ಅವರು ಪ್ರಯೋಗ ಮಾಡ್ತಾರೆ. ಅಂದರೆ ಸಂಗೀತದಲ್ಲಿ ಈ ಸಾರಂಗಿಯನ್ನು ಯಾವ ಯಾವ ರೀತಿಯಲ್ಲಿ ನುಡಿಸ್ಬೋದು ಅಂತಕ್ಕಂತಹ ಒಂದು ಮಹತ್ವವಾದ ಪ್ರಯೋಗಕ್ಕೆ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದು
ಖುಷಿಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಸಾರಂಗಿ ಅಂತಕ್ಕಂಥದ್ದು ನಮಗೆ ಏಕಾಏಕಿ ಬಂದ್ಬಿಡುತ್ತಾ ಅಂದರೆ ಇಲ್ಲ ಸ್ನೇಹಿತರೆ. ನಮಗೆ ಮೊದಲನೇದಾಗಿ ಸಾರಂಗಿ ನುಡಿಸ್ತಕ್ಕಂಥದ್ದು ಹೇಗೆ ಅನ್ನೋದು ಗೊತ್ತಿರಬೇಕು. ಅದನ್ನು ಗೊತ್ತಿರಬೇಕು ಅಂದರೆ ನಾವು ವಿದ್ವಾಂಸರು ಅಥವಾ ಗುರುಗಳು, ಹಿರಿಯರು, ಯಾರು ಕಲಿತಿರೋರು ಇರ್ತಾರೆ ಅವರಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಸಂಗೀತದ ರಾಗಗಳ ಬಗ್ಗೆ ನಮಗೆ ತಿಳಿದಿರಬೇಕು. ಆವಾಗ ಮಾತ್ರ ನಾವು ಇಂತಹ ಪ್ರಯೋಗಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಕಲಿಯೋದಕ್ಕಾಗಲ್ಲ. ನಮಗೆ ಸಂಗೀತ ಅಂದರೆ ಏನು, ರಾಗ ಅಂದರೆ ಏನು, ಅದರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಯಾವ್ಯಾವ ರಾಗ ಎಲ್ಲೆಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಹೇಗೆ ನುಡಿಸ್ಬೇಕು, ಹೇಗೆ ಸಂಗೀತವನ್ನು ಕಲಿಬೇಕು ಅಂತಕ್ಕಂತಹ ಆಸಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕಾಗಿದೆ. ಇವತ್ತಿಗೂ ಕೂಡ ಅನೇಕರು ತಮ್ಮ ಕೆಲಸದ ಒತ್ತಡದಲ್ಲಿಯೂ ಕೂಡ ಸಂಗೀತವನ್ನು ಕಲಿತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಕೆಲವರು ಉಪನ್ಯಾಸಕರಾಗಿದ್ದರೂ ಕೂಡ ಸಂಗೀತವನ್ನು ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಇವತ್ತಿಗೂ ಕೂಡ ಸಂಗೀತ ಕಲಿಸ್ತಕ್ಕಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕೂಡ ಮೊಬೈಲನ್ನು ಬಳಸ್ಕೊಂಡು ಆನ್ಲೈನಲ್ಲಿ ಸಂಗೀತ ತರಗತಿಗಳನ್ನು ಕಲಿತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಮಧ್ಯೆ ನಿದರ್ಶನವಾಗಿ ನಿಲ್ತವೆ. ಇವತ್ತಿಗೂ ಕೂಡ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ಪ್ರಸಾರ ಆಗುತ್ತೆ. ಅದರಲ್ಲಿ ಅನೇಕ ಯುವ ಮನಸ್ಸುಗಳು, ಯುವ ಕೇಳುಗರು ಅಂದರೆ ಯುವ ಸಂಗೀತಗಾರರು ಅವರ ಒಂದು ಅನಿಸಿಕೆಗಳು, ಅನುಭವಗಳನ್ನ ಹಂಚಿಕೊಂಡಾಗ ನಿಜಕ್ಕೂ ನಮಗೆ ಸಂತೋಷ ಆಗುತ್ತೆ. ಯಾಕಂದರೆ ಹೊಸ ಹೊಸ ಸಂಗೀತಗಾರರು ಬೆಳೀತಾ ಇದ್ದಾರೆ, ಹೊಸ ಹೊಸ ಸಂಗೀತಗಾರರು ಸೃಷ್ಟಿಯಾಗ್ತಾ ಇದ್ದಾರೆ. ಯುವ ಕೇಳುಗರು, ಅಂದರೆ ಈ ವಾದ್ಯವನ್ನು ನುಡಿಸ್ತಕ್ಕಂಥವರು ನಿಮ್ಮ ಮುಂದೆ ಬಂದು ನಿಂತಾಗ ಎಷ್ಟು ಆನಂದ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ನನ್ನಲ್ಲಿ ಇರ್ತಕ್ಕಂತಹ ಕಲೆಯನ್ನು ತೋರ್ಪಡಿಸಿದ್ರೆ ಯಾರು ಏನು ಅಂದ್ಕೊಳ್ತಾರೋ ಅಂತಕ್ಕಂತಹ ಹಿಂಜರಿಕೆಯನ್ನು ಬಿಟ್ಟು ನಿಮ್ಮಲ್ಲಿರ್ತಕ್ಕಂತಹ ಕಲೆಯನ್ನು ಹೊರಹಾಕೋದನ್ನು ಪ್ರಮುಖವಾಗಿ ನೀವು ಕಲಿಬೇಕಾಗಿದೆ ಸ್ನೇಹಿತರೆ. ಇಷ್ಟೊತ್ತು ಸಾರಂಗಿ ಬಗ್ಗೆ ನಾನು ಹೇಳಿದೆ, ಆದರೆ ಇದರಿಂದ ಪ್ರಯೋಜನ ಇದೆಯಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇದೆ ಸ್ನೇಹಿತರೆ. ಸಾರಂಗಿ ವಾದ್ಯವನ್ನು ನುಡಿಸೋಕೆ ನೀವು ಕಲಿಬೇಕು ಅಂದರೆ ನಿಮಗೆ ಸಂಗೀತ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಒಂದು ಸಂಗೀತ ಕಲಿಯುವಂಥ ಪ್ರಕ್ರಿಯೆಯನ್ನು ನೀವು ಮೊದಲು ತಿಳ್ಕೋಬೇಕಾಗುತ್ತೆ. ಆವಾಗ ಮಾತ್ರ ನಾವು ಸಾರಂಗಿ ಸಾರಂಗಿ ವಾದ್ಯವನ್ನು ಕಲಿಯೋದಕ್ಕೆ, ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ನಾವು ಇದನ್ನು ಕಲಿಯತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾವ ತಂತಿಯನ್ನು ಎಲ್ಲಿ ಬಳಸಬೇಕು, ಹೇಗೆ ಅದನ್ನು ನಾದ ಹೊಮ್ಮಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿರಬೇಕು. ಅಷ್ಟೇ ಅಲ್ಲದೆ ಇದರಿಂದ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ, ಶಾಂತಿ ನೀಡ್ತಕ್ಕಂಥದ್ದು ಈ ಸಾರಂಗಿ ವಾದ್ಯ ಆಗಿರುತ್ತೆ. ಇದರ ಒಂದು ನಾದ ಪ್ರತಿಯೊಬ್ಬರಿಗೂ ಕೂಡ ಅಮೂಲ್ಯವಾದ ಒಂದು ಕಾಣಿಕೆಯಾಗಿ ನೀಡ್ತಕ್ಕಂಥದ್ದು ನಾವು ಗಮನಿಸಲೇಬೇಕಾದಂತಹ ವಿಷಯ. ಈ ಸಾರಂಗಿ ಅಂತಕ್ಕಂಥದ್ದು ಆಗಲೇ ಹೇಳಿದ ಹಾಗೆ ಹಿಂದೂಸ್ತಾನಿ ಸಂಗೀತದಲ್ಲೂ ಬಳಕೆಯಲ್ಲಿದೆ. ಇತ್ತೀಚೆಗೆ ಕೊಂಚ ಮಟ್ಟಿಗೆ ಕರ್ನಾಟಕ ಸಂಗೀತದಲ್ಲಿಯೂ ಕೂಡ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಸಾರಂಗಿ ವಾದ್ಯ ಅಂತಕ್ಕಂಥದ್ದು ನೇರವಾಗಿ ಹೃದಯಕ್ಕೆ ನಾಟುವಂತಹ ಒಂದು ಸಂಗೀತವನ್ನು ಹೊಮ್ಮಿಸುವಂತಹ ಒಂದು ವಾದ್ಯವಾಗಿ ಇಲ್ಲಿ ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಸ್ನೇಹಿತರೆ. ಇದನ್ನು ಪ್ರಮುಖವಾಗಿ ನೇಪಾಳದ ಗೈನ್ ಅಥವಾ ಗಾಂಧಾರ ಅಂತಕ್ಕಂತಹ ಬುಡಕಟ್ಟಿನ ಪ್ರಮುಖವಾದಂತಹ ವಾದ್ಯವಾಗಿ ಗುರುತಿಸ್ಕೊಳ್ಳುತ್ತೆ. ಇದನ್ನು ಅವಾಗಲೇ ಹೇಳಿದಾಗೆ ಸೋಲೋ ಆಗಿ ಕೂಡ ನುಡಿಸ್ತಾರೆ ಅಥವಾ ಸಹಕಾರಿ ವಾದ್ಯಗಳ ಜೊತೆಯಲ್ಲೂ ಕೂಡ ಇದನ್ನು ನುಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಇನ್ನು ಚಲನಚಿತ್ರ ಗೀತೆಗಳಲ್ಲಿಯೂ ಕೂಡ ಈ ಒಂದು ವಾದ್ಯವನ್ನು ಬಳಸಿದ್ದಾರೆ. ಹಾಗೆ ಹಲವಾರು ಸಂಗೀತ ಪ್ರಕಾರಗಳು, ಜಾನಪದ ಸಂಗೀತ ಇರ್ಬೋದು, ಇನ್ನು ಅನೇಕ ಸಂಗೀತ ಪ್ರಕಾರಗಳಲ್ಲಿ ಇದನ್ನು ಬಳಸಿದ್ದಾರೆ. ಇನ್ನು ಹಿಂದಿ ಚಲನಚಿತ್ರ ಗೀತೆಗಳಲ್ಲಿ ಕೂಡ ಈ ಒಂದು ವಾದ್ಯವನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸಂಗೀತ ಕ್ಷೇತ್ರ ಅಂತಕ್ಕಂಥದ್ದು ಸಾರಂಗಿ ಅಂತಕ್ಕಂತಹ ಈ ವಾದ್ಯವನ್ನು ಇವತ್ತಿಗೂ ಕೂಡ ಪೋಷಣೆ ಮಾಡ್ತಾ ಇದೆ. ಹಾಗೆ ಇವತ್ತಿಗೂ ಕೂಡ ಅನೇಕರು ಹುಟ್ಟುಕೊಳ್ತಾ ಇದ್ದಾರೆ. ಆದರೆ ಅವರಿಗೆ ಅವಕಾಶಗಳು ಎಲ್ಲೋ ಕಡಿಮೆ ಆಯಿತೇನೋ ಅಂತಕ್ಕಂತಹ ಒಂದು ದುಃಖದ ಸಂಗತಿಯು ಕೂಡ
ಇಲ್ಲಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಬೇರೆಯೇ ಆದಂತಹ ಒಂದು ನಾದ ಅಥವಾ ರೂಪವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಅಲ್ಲೂ ಕೂಡ ಶಾಸ್ತ್ರೀಯ ಸಂಗೀತ ಒಂದು ವಿಧಾನದಲ್ಲಿ ಅವರು ಕೂಡ ಬಳಸ್ತಾರೆ. ಹಾಗೆ ನಮ್ಮ ಭಾರತೀಯರು ಕೂಡ ಅವರು ಕೂಡ ತಮ್ಮದೇ ಆದಂತಹ ಒಂದು ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ವಾದ್ಯವನ್ನು ತಯಾರು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಒಂದು ಕೊಂಚ ಮಟ್ಟಿಗಾದರೂ ಕೂಡ ಪಾಕಿಸ್ತಾನಕ್ಕೂ ನಮ್ಮ ಭಾರತಕ್ಕೂ ಕೂಡ ಒಂದಷ್ಟು ವ್ಯತ್ಯಾಸಗಳನ್ನು ಈ ವಾದ್ಯದ ನಾದದಲ್ಲಿ ಒಂದಷ್ಟು ಸಣ್ಣ ವ್ಯತ್ಯಾಸ ಇರತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು ಸ್ನೇಹಿತರೆ. ಹಲವಾರು ಸಂಶೋಧಕರು ಹಾಗೆ ಹಲವಾರು ವಿದ್ವಾಂಸರು ಹೇಳುವ ಪ್ರಕಾರ ಎಲ್ಲ ವಾದ್ಯವೂ ಕೂಡ ಒಂದೇ ಇರುತ್ತೆ, ಆದರೆ ಕೊಂಚ ಮಟ್ಟಿಗೆ ನಾದ ಅಂತಕ್ಕಂಥದ್ದು ಬದಲಾವಣೆಗಳು ಹೊಂದತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇದನ್ನು ಪ್ರಮುಖವಾಗಿ ತವೈಸ ಅಥವಾ ಸಿನಿಮಾ ಸಂಗೀತ, ಹಿನ್ನೆಲೆ ಸಂಗೀತ ಇವುಗಳಲ್ಲೆಲ್ಲವಲ್ಲೂ ಕೂಡ ಬಳಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈಗ ಯಾವುದೋ ಒಂದು ದುಃಖದ ಸಂಗತಿಯನ್ನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಹಿನ್ನೆಲೆ ಸಂಗೀತವಾಗಿ ಇದನ್ನು ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನೀವು ಹಲವಾರು ಟಿವಿಗಳಲ್ಲಿ ಎಲ್ಲ ನೋಡಿರ್ತೀರಿ, ನಿಮಗೆಲ್ಲ ಗೊತ್ತಿರುತ್ತೆ ಅದರ ಬಗ್ಗೆ. ಅಂದರೆ ಹಿನ್ನೆಲೆ ಸಂಗೀತದಲ್ಲಿಯೂ ಕೂಡ ಇದನ್ನು ಪ್ರಮುಖವಾಗಿ ಬಳಸ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಕಚೇರಿಗಳಲ್ಲಿ ಸಾರಂಗಿ ವಾದ್ಯ ಕಣ್ಮರೆ ಆಗ್ತಾ ಇದ್ರೂ ಕೂಡ ಅವರವರ ಖಾಸಗಿ ಕಾರ್ಯಕ್ರಮಗಳೇನಿರ್ತವೆ, ಈ ಪಂಡಿತರುಗಳು ಏನಿರ್ತಾರೆ ಅವರು ತಮ್ಮ ಖಾಸಗಿ ಕಾರ್ಯಕ್ರಮದಲ್ಲಿ ಈ ಒಂದು ವಾದ್ಯವನ್ನು ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆಧುನಿಕತೆ ಬೆಳೀತಾ ಇದ್ದಾಗೆ ಎಲ್ಲ ವಾದ್ಯಗಳು ಕೂಡ ಕೊಂಚ ಮಟ್ಟಿಗೆ ಕಣ್ಮರೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಯಾಕಂದರೆ ಕಲಿಕೆಯ ಆಸಕ್ತಿ ಕಡಿಮೆ ಆದಾಗ ಈ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸ್ತೇವೆ. ಇವತ್ತಿದ್ದವರು ನಾಳೆ ಇರೋದಿಲ್ಲ. ಹಾಗಾಗಿ ಆ ಒಂದು ವಾದ್ಯದ ಪರಂಪರೆ ಕಲಿತಕ್ಕಂಥದ್ದು ಇತ್ತೀಚಿನ ಯುವ ಪೀಳಿಗೆ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದರೆ ಅವರು ಮಾಡರ್ನ್ ಯುಗ ಆಗಿದೆ, ತಂತ್ರಜ್ಞಾನದ ಯುಗ ಬಂದಿದೆ. ಹಾಗಾಗಿ ಅದರ ಕಡೆ ಒಲವು ಎಲ್ಲೋ ಕಡಿಮೆ ಆಗ್ತಾ ಇದೆ ಏನೋ ಅಂತಕ್ಕಂತಹ ಒಂದು ಬೇಸರ ಕೂಡ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆದರೂ ಕೂಡ ಈ ವೈಲಿನ್ಗಳು ಬೇರೆ ಬೇರೆ ವಾದ್ಯಗಳೇನಿದೆ ಅದರ ಸಮಾನಾಂತರವಾಗಿ ಈ ವಾದ್ಯ ಈಗಲೂ ಕೂಡ ಇತ್ತೀಚೆಗೆ ಕೂಡ ಬೆಳವಣಿಗೆ ಹೊಂದ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಎಲ್ಲೂ ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಸಂಶೋಧಕರು ಹೇಳೋ ಪ್ರಕಾರ ಇದೇನಾಗಿದೆ ಅಂದರೆ ಎಲ್ಲೋ ಕಣ್ಮರೆ ಆಗ್ತಾ ಇದ್ರೂ ಕೂಡ ಅಲ್ಲಲ್ಲಿ ಕ್ಷಮೆ ಇರಲಿ ಸ್ನೇಹಿತರೆ, ಸಂಗೀತ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಹಾಡುಗಾರಿಕೆಯಲ್ಲಿಯೂ ಕೂಡ ಸಾರಂಗಿಯನ್ನು ಬಳಸ್ತಾರೆ. ಈ ಬೇರೆ ಬೇರೆ ಸಿತಾರ್, ಈ ಗಿಟಾರ್, ಈ ವಾದ್ಯಗಳಂತೆಯೇ ಇಲ್ಲಿಯೂ ಕೂಡ ಬೇರೆ ಬೇರೆ ಮನೆಗಳು ಅಥವಾ ಏನೇ ಸಂಗೀತದ ಒಂದು ವಿಷಯದಲ್ಲಿ ಬಂದಾಗ ಇಲ್ಲಿ ಸ್ವರಗಳು ಯಾವುದೇ ಇದ್ದರೂ ಕೂಡ ಆ ಗಾಯಕರು ಹೇಗೆ ಆಡ್ತಾರೆ ಹಾಗೆ ನುಡಿಸೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಎಲ್ಲೂ ಕೂಡ ಒಂದು ಅಡೆತಡೆ ಅಂತಕ್ಕಂಥದ್ದು ಇಲ್ಲ. ಅಂದರೆ ಹಾಡುಗಾರಿಕೆ ಅಂತಕ್ಕಂಥದ್ದು ಆ ರೀತಿ ಬೆಳವಣಿಗೆ ಹೊಂದಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಸಂಗೀತ ಕ್ಷೇತ್ರ ಅಂತಕ್ಕಂಥದ್ದು ಈ ರೀತಿಯ ಒಂದು ಹೊಸ ಹೊಸ ಬದಲಾವಣೆಗಳು, ಹೊಸ ಹೊಸ ವಿಷಯಗಳು ನಮಗೆ ತಿಳಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ಹಾಡುಗಾರಿಕೆ ಬಂದಾಗ ಹಾಡುಗಾರರು ಹೇಗೆ ಹಾಡ್ತಾರೆ ಹಾಗೆ ನುಡಿಸೋದಕ್ಕೂ ಕೂಡ ಇಲ್ಲಿ ಅವಕಾಶ ಕಲ್ಪಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಈ ಸಾರಂಗಿ ಅಂತಕ್ಕಂತಹ ವಾದ್ಯ ತನ್ನದೇ ಆದ ಚರಿತ್ರೆಯನ್ನು ಸೃಷ್ಟಿ ಮಾಡಿತು. 18ರಿಂದ 19ನೇ ಶತಮಾನದಲ್ಲಿ ಪ್ರಮುಖವಾಗಿ ಈ ವಾದ್ಯವನ್ನು ಬಳಸ್ತಾ ಇದ್ದರು. ಹಾರ್ಮೋನಿಯಂ ಒಂದು ಮೊದಲ ಸ್ಥಾನದಲ್ಲಿತ್ತು ಅವಾಗ. ಅಂದರೆ 20ನೇ ಶತಮಾನದಲ್ಲಿ ಇದು ಮೊದಲ ಸ್ಥಾನದಲ್ಲಿ, ಅಂದರೆ ಹಾರ್ಮೋನಿಯಂ ಆ ಸ್ಥಾನವನ್ನು
ಆಕ್ರಮಿಸ್ಕೊಳ್ಳುವವರೆಗೂ ಆ ಒಂದು ಸ್ಥಾನವು ಸಾರಂಗಿ ಕೈಯಲ್ಲಿತ್ತು ಸ್ನೇಹಿತರೆ. ಸಾರಂಗಿ ಅಂತಕ್ಕಂಥದ್ದು ಮೀರತ್ ಇರ್ಬೋದು, ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ತನ್ನದೇ ಆದ ಚರಿತ್ರೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸಂಗೀತದ ಪುಟಗಳನ್ನು ತೆರಿತಾ ಹೋದಂತೆ ಹಲವಾರು ಚರಿತ್ರೆಗಳು ನಮಗೆ ಇಲ್ಲಿ ಕಾಣಸಿಗ್ತವೆ. ಸಾರಂಗಿ ಅಂತಕ್ಕಂಥದ್ದು ತನ್ನದೇ ಆದ ವೈಶಿಷ್ಟ್ಯವನ್ನು ಪಡ್ಕೊಂಡಿದೆ. ಹಾಗೆ ಹಲವಾರು ಕ್ಷೇತ್ರೀಯ ಅಧ್ಯಯನಕಾರರು ತಮ್ಮದೇ ಆದ ವಿಶಿಷ್ಟ ಲಕ್ಷಣಗಳನ್ನು ನೀಡೋದ್ರ ಮೂಲಕ, ಅಂದರೆ ಹಲವಾರು ವಾದ್ಯಗಳು ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ನೀವು ಸಿತಾರ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಆ ಸಿತಾರ್ ವಾದ್ಯ ಬರೋದಕ್ಕೂ ಮೊದಲು ಈ ಸಾರಂಗಿ ಅಂತಕ್ಕಂಥದ್ದು ಬಂದಿದ್ದು. ಸಾರಂಗಿ ಅಂತಕ್ಕಂತಹ ಈ ವಾದ್ಯವನ್ನು ಸಿತಾರ್ಗೂ ಮೊದಲು ಇದನ್ನು ಬಳಸ್ತಾ ಇದ್ದಂತ ನಾವು ಗಮನಿಸ್ತೇವೆ. ಹಾಗೆ ವೈಲಿನ್ ಇರ್ಬೋದು, ವೈಲಿನ್ ಕೂಡ ಬರೋದಕ್ಕೂ ಮೊದಲು ಈ ಸಾರಂಗಿ ಅಂತಕ್ಕಂತಹ ವಾದ್ಯ ನಮ್ಮ ಒಂದು ಸಂಗೀತ ಕ್ಷೇತ್ರದಲ್ಲಿ ಪ್ರಚಲಿತದಲ್ಲಿತ್ತು. ಆದರೆ ಇತ್ತೀಚೆಗೆ ಅದು ಸ್ವಲ್ಪ ಕಣ್ಮರೆ ಆಗ್ತಾ ಇದೆ. ಆದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಮ್ಮ ಕಲಾವಿದರು ಇದನ್ನು ಕಲಿತರೆ ಖಂಡಿತವಾಗ್ಲೂ ನಮ್ಮ ಈ ಸಾರಂಗಿ ಅಂತಕ್ಕಂತಹ ವಾದ್ಯ ಇನ್ನಷ್ಟು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಾದ್ಯವನ್ನು ಪರಿಚಯಿಸ್ತಾ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.